ಮರ್ಡರ್ ಪ್ರಕರಣ ಎಸ್ಎಲ್ಸಿ ವಿದ್ಯಾರ್ಥಿನಿಯ ಮರ್ಡರ್ ಪ್ರಕರಣ ಹೊಸ ರೀತಿಯ ತಿರುವನ್ನ ಸದ್ಯ ಪಡ್ಕೊಂಡಿದೆ. ಯಾರ್ ಆರೋಪಿ ಇದ್ದಾನೋ ಪ್ರಕಾಶ್, ಆತ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತನ್ನ ಮನೆಯ ಸಮೀಪವೇ ಸ್ವಲ್ಪ ದೂರದಲ್ಲಿ ಆತ ಕೂಡ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾನೆ. ನಿನ್ನೆ ಸಂಜೆ 3:30 ಸುಮಾರಿಗೆ ಖುಷಿಯಿಂದ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗಿದ್ದ. ಆ ಎಂಗೇಜ್ಮೆಂಟ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿಗೆ ಆತನ ಅಧಿಕಾರಿಗಳ ಎಂಟ್ರಿ ಆಗಿತ್ತು. ಅಧಿಕಾರಿಗಳು ಎಂಟ್ರಿ ಆದಂತವರು 18 ವರ್ಷ ಆಗಿಲ್ಲ ಬಾಲಕಿಗೆ, ಹಾಗಾಗಿ ನೀವು ಈ ಕ್ಷಣಕ್ಕೆ ಮದುವೆ ಮಾಡೋ ಹಾಗಿಲ್ಲ, 18 ವರ್ಷ ಆಗೋವರೆಗೂ ಕಾಯ್ಬೇಕು ನೀವು ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟು ಹೋಗಿದ್ರು. ಹಾಗಾಗಿ 3:30ಗೆ ತನ್ನ ಮನೆಗೆ ಹೋದಂಥ ಪ್ರಕಾಶ 5:30 ಸುಮಾರಿಗೆ ವಾಪಸ್ ಬಂದು ಇಂಥದ್ದೊಂದು ದಾರುಣ ಕೃತ್ಯವನ್ನ ಎಸಗಿದ್ದಾನೆ. ಅದಾದ ಬಳಿಕ ಈಗ ಲಭ್ಯವಾಗ್ತಾ ಇರೋ ಮಾಹಿತಿ, ಆ ಪ್ರಕಾಶ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹಾಗಾದ್ರೆ ಕಂಪ್ಲೀಟ್ ಘಟನಾ ಕ್ರಮವನ್ನ ನೋಡ್ತಾ ಹೋಗೋಣ. ಅವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟಿದ್ ಹೇಗೆ, ಆ ವಿಚಾರವನ್ನ ಕೂಡ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. 10ನೇ ತರಗತಿಯಲ್ಲಿ ಓದ್ತಾ ಇದ್ದಂಥ ಮೀನಾ ಹಾಗೆ ಪ್ರಕಾಶ್ಗೆ 32 ವರ್ಷ ವಯಸ್ಸು. ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟಿತ್ತು. SLC ನಲ್ಲಿ ಓದ್ತಾ ಇದ್ಲು ಮೀನಾ. ತನ್ನ ಸ್ಕೂಲ್ನಲ್ಲಿ ಆಕೆಯೊಬ್ಬಳೇ SLCಯನ್ನ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ, ಏಕೈಕ ವಿದ್ಯಾರ್ಥಿನಿ. ನಿನ್ನೆ ರಿಸಲ್ಟ್ ಬಂದಿದೆ, ಪಾಸ್ ಆಗಿದ್ದಾಳೆ. ನಿನ್ನೆಯೇ ಆಕೆಯ ಎಂಗೇಜ್ಮೆಂಟ್ ನಡೀತಾ ಇತ್ತು. ಆ ಫೋಟೋ, ಎಂಗೇಜ್ಮೆಂಟ್ ನ ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ. ಮೀನಾಗೆ 16 ವರ್ಷ, ಜೊತೆಗೆ ಪ್ರಕಾಶನಿಗೆ, ಆರೋಪಿ ಪ್ರಕಾಶನಿಗೆ 32 ವರ್ಷ ವಯಸ್ಸಾಗಿತ್ತು. ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟಿತ್ತು. ಎಷ್ಟು ಸಮಯದಿಂದ? ಸುಮಾರು 1 ವರ್ಷಗಳ ಕಾಲ ಅವರಿಬ್ರು ಕೂಡ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. 1 ವರ್ಷದಿಂದ ಮೀನಾ ಹಾಗೆ ಪ್ರಕಾಶ್ ಮಧ್ಯೆ ಲವ್ ಇತ್ತು. ಬಟ್ ಮನೆಯವರಿಗೆ ಗೊತ್ತಾಗಿ 6 ತಿಂಗಳಾಗಿತ್ತು. ಪ್ರಕಾಶನೇ ಮೀನಾಳ ಮನೆಗೆ ಬಂದು ತಮ್ಮಿಬ್ಬರ ಪ್ರೀತಿಯ ಬಗ್ಗೆ ಮೀನಾಳ ಪೋಷಕರ ಬಳಿ ಹೇಳ್ಕೊಂಡಿದ್ದ. ಪ್ರಕಾಶ್ ಇಟ್ಟಿದ್ದಂಥ ಮದುವೆ ಪ್ರಪೋಸಲ್ನ ಮೀನಾ ಕುಟುಂಬ ಒಪ್ಕೊಂಡಿತ್ತು. ಅದರ ಹಿಂದೆನೂ ಒಂದಿಷ್ಟು ಸ್ಥಳೀಯರು ಹೇಳುವಂತಹ ಮಾತುಗಳನ್ನ ಅಥವಾ ಅವರ ಕುಟುಂಬಸ್ಥರು ಹೇಳುವಂತಹ ಮಾತುಗಳನ್ನ ನೀವು ಕೇಳಿಸ್ಕೊಂಡ್ರಿ. ಫೋರ್ಸ್ ಮಾಡಿದ್ದ ಪ್ರಕಾಶ, ಒತ್ತಾಯ ಮಾಡ್ತಾ ಇದ್ದ. ನೀವು ನನ್ಗೆ ಮದುವೆ ಮಾಡಿಕೊಟ್ಟಿಲ್ಲ, ಎಂಗೇಜ್ಮೆಂಟ್ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಗುಂಡು ಹಾರಿಸ್ತೀನಿ ಅಂತಿದ್ದ. ಹಾಗೋ ಹೀಗೋ ಮಾಡಿ ಮೀನಾಳ ಮನೆಯವರನ್ನ ಒಪ್ಪಿಸುವಲ್ಲಿ ಈ ಪ್ರಕಾಶ ಸಕ್ಸಸ್ ಆಗಿದ್ದ. ನಿನ್ನೆ ಏಕಾಏಕಿ ನಾನು ಎಂಗೇಜ್ಮೆಂಟ್ ಆಗಬೇಕು ಅಂತ ಹೇಳಿ ಕೂತ್ಕೊಂಡ್ಬಿಟ್ಟಿದ್ದಂತೆ. ಹಾಗಾಗಿ ಎಂಗೇಜ್ಮೆಂಟ್ ಅನ್ನ ಕೂಡ ಮಾಡಿದ್ದಾರೆ. ಬೆದರಿಸಿ ಎಂಗೇಜ್ಮೆಂಟ್ಗೆ ಒಪ್ಪಿಸಿದ್ದಾಗಿ ಈಗ ಮೀನಾ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇರೋದು. ಆಕೆಯ ಇಬ್ಬರು ಸಹೋದರರು ಮಾತನಾಡಿದ್ದನ್ನ ನೀವು ಕೇಳಿಸ್ಕೊಂಡ್ರು. ಅವ್ರು ಹೇಳಿದ್ರು, ಫೋರ್ಸ್ ಮಾಡ್ತಾ ಇದ್ದ, ಅವನು ಒತ್ತಡ ಹಾಕ್ತಾ ಇದ್ದ, ಹಾಗಾಗಿ ಎಂಗೇಜ್ಮೆಂಟ್ಗೆ ಒಪ್ಕೊಂಡ್ರು ಮನೆಯಲ್ಲಿ ಅಂತ ಹೇಳಿ. ಆಕೆ ಅಪ್ರಾಪ್ತಿ ಅಂತ ಗೊತ್ತಿದ್ರು ಒಪ್ಪಿ ನಿನ್ನೆಯೇ ಎಂಗೇಜ್ಮೆಂಟ್ ಅನ್ನ ಫಿಕ್ಸ್ ಮಾಡಲಾಗಿತ್ತು. ಆತನೇ ತರಾತುರಿ ಮಾಡ್ದ ಅನ್ನುವಂಥದ್ದು ಆಕೆಯ ಕುಟುಂಬಸ್ಥರ ಆರೋಪ. ಈ ಎಂಗೇಜ್ಮೆಂಟ್ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಎಂಗೇಜ್ಮೆಂಟ್ ಮುಗ್ದೋಗಿರುತ್ತೆ, ಬಟ್ ಅಷ್ಟರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಈ ಎಂಗೇಜ್ಮೆಂಟ್ಗೆ ಎಂಟರ್ ಆಗ್ಬಿಡ್ತಾರೆ. ಎಂಟರ್ ಆದಂತಹ ಅಧಿಕಾರಿಗಳು, ಎಂಗೇಜ್ಮೆಂಟ್ ಮುಗಿದಿತ್ತು ಅಷ್ಟರಲ್ಲಿ, ಬಟ್ ಎಂಟರ್ ಆದಂತಹ ಅಧಿಕಾರಿಗಳು ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಎರಡೂ ಕುಟುಂಬ, ಪ್ರಕಾಶ್ ಕುಟುಂಬ ಹಾಗೆ ಮೀನಾ ಕುಟುಂಬಸ್ಥರಿಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾರೆ, ಬುದ್ಧಿವಾದವನ್ನ ಹೇಳ್ತಾರೆ. ಅವಳಿಗಿನ್ನೂ 16 ವರ್ಷ ವಯಸ್ಸು, ಅಪ್ರಾಪ್ತಿ ಆಕೆ, ನೀವು ಈಗಲೇ ಆಕೆ ಎಂಗೇಜ್ಮೆಂಟ್ ಮಾಡಿರೋದು ಸರಿಯಲ್ಲ. ಹಾಗಾಗಿ ಆಕೆಗೆ 18 ವರ್ಷ ಆಗೋವರೆಗೂ ಕೂಡ ನೀವು ಅವಳ ಮದುವೆಯನ್ನ ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟು ಹೋಗ್ತಾರೆ. ಅದಾದ ನಂತರ ಆಗೋದೇನು ಅದನ್ನ ನೋಡ್ತಾ ಹೋಗೋಣ. ಎಂಗೇಜ್ಮೆಂಟ್ ಮುಗಿಸಿ ತನ್ನ ಮನೆಗೆ ಹೋಗ್ತಾನೆ ಪ್ರಕಾಶ್. ಎಲ್ಲ ಡ್ರಾಮಾ ಆಗುತ್ತೆ. ಅಧಿಕಾರಿಗಳು ಬಂದ ನಂತರ ಅದೇನು ಹೈ ಡ್ರಾಮಾ ಆಗುತ್ತೆ, ಮುಚ್ಚಳಿಕೆಯನ್ನ ಬರೆಸ್ಕೊಳ್ತಾರೆ. ಅದಾದ ನಂತರದಲ್ಲಿ ಪ್ರಕಾಶ್ ತನ್ನ ಮನೆಗೆ ಹೋಗ್ತಾನೆ 3:30 ಸುಮಾರಿಗೆ. ಮನೆಗೆ ಹೋದಂತಹ ಕೆಲವೇ ಗಂಟೆಗಳಲ್ಲಿ ಮತ್ತೆ ಬಾಲಕಿಯ ಮನೆಗೆ ವಾಪಸ್ ಬರ್ತಾನೆ. ಬಂದವನು ಮಾಡೋದೇನು, ಚೈಲ್ಡ್ ಹೆಲ್ಪ್ ಲೈನ್ಗೆ ನೀನೇ ಕರೆ ಮಾಡಿದೀಯಾ ಅಂತ ಹೇಳಿ ಮೀನಾಳ ಜೊತೆ ಗಲಾಟೆಗೆ ಇಳಿತಾನೆ ಪ್ರಕಾಶ. ನೀನೇ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದ್ಯಾ ಅಂತ ಗಲಾಟೆ ಮಾಡ್ತಾನೆ. ತಡೆಯೋಕ್ ಬಂದಂತಹ ಬಾಲಕಿಯ ತಂದೆಯ ಮೇಲೆ ಹಲ್ಲೆ ಮಾಡ್ತಾನೆ. ಆಕೆಯ ತಾಯಿಯ ಕೈಯನ್ನ ಕಡಿತಾನೆ ತಾನು ತಗೊಂಡು ಬಂದಿದ್ದಂತಹ ಆ ಮಾರಕಾಸ್ತ್ರದಿಂದ ಪ್ರಕಾಶ. ಅದಾದ ಬಳಿಕ ಬಾಲಕಿಯನ್ನ ಮನೆಯಿಂದ ಸುಮಾರು 100 ಮೀಟರ್ ಎಳ್ಕೊಂಡು ಹೋಗ್ತಾನೆ. ಅಲ್ಲಿ ಎಳ್ಕೊಂಡು ಹೋದ ಬಳಿಕ ಮಚ್ಚಿನಿಂದ ಆಕೆಯ ರುಂಡವನ್ನ ಕತ್ತರಿಸ್ತಾನೆ ಪ್ರಕಾಶ. ಬಹಳ ಬರ್ಬರವಾಗಿ ಬಾಲಕಿಯನ್ನ ಹತ್ಯೆ ಮಾಡ್ತಾನೆ. ಬಾಲಕಿಯ ತಲೆಯನ್ನ ಕತ್ತರಿಸಿ ಆ ರುಂಡವನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾನೆ. ಬಾಲಕಿಯ ಮರ್ಡರ್ ಮಾಡಿದ ಮೇಲೆ ಆತ ತನ್ನ ಮನೆಗೆ ಹೋಗ್ತಾನೆ. ಆತನ ಹೆತ್ತವರು ಆ ಮಾತನ್ನು ಹೇಳಿದ್ರು. ಮನೆಗೆ ಹೋಗಿ ಕೋವಿಡ್ ತಗೊಂಡು ಕಾಡಿನ ಮಾರ್ಗವಾಗಿ ಆತ ಪರಾರಿಯಾಗ್ತಾನೆ. ಬಾಲಕಿಯನ್ನ ಕೊಂದು ತಲೆಮರೆಸಿಕೊಂಡಿದ್ದ ಪ್ರಕಾಶ ಈಗ ತಾನೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಆತನ ಮನೆಯ ಸಮೀಪದಲ್ಲೇ ನೇಣು ಬಿಗಿದ ಸ್ಥಿತಿಯಲ್ಲಿ ಈ ಪ್ರಕಾಶನ ಮೃತದೇಹ ಪತ್ತೆಯಾಗಿದೆ. ಆದರೆ ಪ್ರಕಾಶ್ ತೆಗೆದುಕೊಂಡು ಹೋಗಿದ್ದಂಥ ಬಾಲಕಿಯ ರುಂಡ ಇನ್ನೂ ಕೂಡ ಪತ್ತೆಯಾಗಿಲ್ಲ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.